ಎಲ್ಲೋ ಓದ್ದೆ ಈ ಸಾಲನ್ನ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಾಧಿಸಬೇಕಾದವನಿಗೆ ಕಾರಣಗಳು ಬೇಕಿಲ್ಲ, ಸೋಲಬೇಕಾದವನಿಗೆ ನೆಪ ಮಾತ್ರ ಸಾಕಂತೆ. ಭವಿಷ್ಯನೂ ನಿಮ್ದೆ, ಆಯ್ಕೆ ಕೂಡ ನಿಮ್ದೆ. ಪ್ರಯತ್ನ ಪಟ್ಟು ನನ್ಗೆ ಆಗ್ತಿಲ್ಲ ಅಂತ ಬಿಡಬೇಡಿ. ಯಾಕೆಂದ್ರೆ ಯಶಸ್ಸಿಗೆ ನಾವು ಹತ್ರನೇ ಇದೀವಿ. ಆಲ್ರೆಡಿ 5 ಡೇಸ್ ಆಗ್ತಿದೆ, ಇನ್ 20 ಡೇಸ್ ಅಷ್ಟೇ. ಎಫರ್ಟ್ ಹಾಕಿ ನೋಡಿ. ಸೊ ಪ್ಲೀಸ್ ಡೋಂಟ್ ಗಿವ್ ಅಪ್. ಜೀವನದಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ತುಂಬಾನೇ ಮುಖ್ಯ. ನೀವು ಅನ್ಕೊಂಡಿದ್ದು ಸಡನ್ ಆಗಿ ಒಂದ್ ದಿನದಲ್ಲಿ ರಿಸಲ್ಟ್ ಕೊಡದೇ ಇರ್ಬೋದು, ಬಟ್ ನಂಬಿಕೆ ಇದ್ರೆ ಒಂದ್ ದಿವಸ ಆಗೇ ಆಗುತ್ತೆ. ಹೋಪ್ ಕಳ್ಕೊಬೇಡಿ ಅಷ್ಟೇ. ನಿಜವಾಗ್ಲೂ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಟೈಮ್ ಕೊಡಿ ಸ್ವಲ್ಪ. ಒಂದೇ ದಿನದಲ್ಲಿ ವೆಯ್ಟ್ ಲಾಸ್ ಆಗೋಕ್ಕೆ ಆಗಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ. ಈ ಥರ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡಿಲ್ಲ ಅವರು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು, ನನ್ನ ವಿಡಿಯೋಸ್ನ ನೋಡ್ತಾ ಇರೋರು, ಇಷ್ಟಪಟ್ಟು ನೋಡ್ತಾ ಇರೋರು, ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಪ್ರೋಟೀನ್ ಪೌಡರ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೋತೀನಿ. ನೈಟು ಅಥವಾ ಬೆಳಗ್ಗೆ ಟೈಮು ಅದನ್ನು ಕುಡ್ಕೋತೀನಿ. ನೈಟ್ ಕುಡಿತೀನಿ ಜಾಸ್ತಿ ಅಂತ ಹೇಳಿದ್ದೆ. ತುಂಬ ಕಮೆಂಟ್ಸ್ ಬಂದಿದೆ ಪ್ರೋಟೀನ್ ಪೌಡರ್ ಬಗ್ಗೆ ತಿಳಿಸ್ಕೊಡಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀರಾ, ಬೇಗ ಬೇಗ ವಿಡಿಯೋಸ್ನ ಹಾಕಿ ಸಿಸ್ಟರ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು. ಅದಕ್ಕೂ ಮುಂಚೆ ಇವತ್ತಿನ ನನ್ನ ವೆಯ್ಟ್ ಲಾಸ್ ಬಗ್ಗೆ ತಿಳ್ಕೊಬಂದ್ಬಿಡೋಣ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಇಷ್ಟೆಲ್ಲ ಮೋಟಿವೇಶನ್ ಮಾಡ್ತಿದ್ದಾರೆ, ಇವರು ಎಷ್ಟು kg ಕಡಿಮೆ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇದ್ದಿದ್ದೆ. ಏಕೆಂದರೆ ನನ್ನನ್ನು ನೋಡಿ ಮೋಟಿವೇಶನ್ ಆಗಿ ನೀವು ವೆಯ್ಟ್ ಲಾಸ್ ಮಾಡ್ತಿರೋದುಂಟು. ಅದು ನನಗೆ ತುಂಬಾ ಖುಷಿ ಕೊಡ್ತಿದೆ. ಹಾಗಾಗಿ ನಾನು ಮೊದಲು ವೆಯ್ಟ್ ಲಾಸ್ನ ಮಾಡ್ಕೋಬೇಕು. ನನ್ನ ವೆಯ್ಟ್ ಲಾಸ್ ಕಡಿಮೆ ಆಗ್ತಿದ್ರೆ ನಿಮಗೂ ಒಂದು ಹೋಪ್ ಬರುತ್ತೆ. ವೆಯ್ಟ್ ಲಾಸ್ನ ಮಾಡ್ತಾ ಇದ್ದರೆ ಈ ವೆಯ್ಟ್ ಲಾಸ್ ಚೆಕಿಂಗ್ ಮಿಷಿನ್ನ ಎಲ್ಲರೂ ತೊಗೊಳ್ಳೇಬೇಕು, ತೊಗೊಳ್ಳಿ ಆಯಿತಾ. ಏಕೆಂದರೆ ಇದು ನಿಮಗೆ ಡೈಲಿ ನೀವು ವೆಯ್ಟ್ನ ನೋಡ್ಕೊಡೋದ್ರಿಂದ ಒಂದು ಮೋಟಿವೇಟ್ ಸಿಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಿಷಿನ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಲಿಂಕ್ ಬೇಕು ಅಂತ ಹೇಳಿದರೆ 2000 ಮೆಂಬರ್ಸ್ ತೊಗೊಂಡಿದ್ದಾರೆ ಮೀಶೋದಲ್ಲೇ ನಾನು ತೊಗೊಂಡಿರೋ ವೆಯ್ಟ್ ಲಾಸ್ ಮಿಷಿನ್ನ. ನನ್ನ ಕಡೆಯಿಂದ ನೀವು ತೊಗೊಂಡ್ರೆ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ನೀವೇನಾದರೂ ಈ ವೆಯ್ಟ್ ಲಾಸ್ ಮಿಷಿನ್ನ ತೊಗೊಂಡ್ರೆ ಡಿಸ್ಕೌಂಟ್ ಸಿಗೋದ್ರಿಂದ ನಾನು ಅದರ ಲಿಂಕ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಓಪನ್ ಮಾಡಿಕೊಂಡು ಮೀಶೋದಲ್ಲಿ ಬೈ ಮಾಡ್ಬೋದು. ಆರಾಮಾಗಿ ಬೈ ಮಾಡಿ. ಏಕೆಂದರೆ ನಿಮಗೂ ಕೂಡ ಸ್ವಲ್ಪ ಕಮ್ಮಿ ಪರ್ಸೆಂಟಿಗೆ, ಕಮ್ಮಿ ದುಡ್ಡಲ್ಲಿ ಈ ವೆಯ್ಟ್ ಲಾಸ್ ಮಿಷಿನ್ ಸಿಗೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಷ್ಟು ಶೆಲ್ ಹಾಕೊಳ್ಳೋದಷ್ಟೇ ಇದು. ಮಾಮೂಲಿ ಗಡಿಯಾರಕ್ಕೆಲ್ಲ ಶೆಲ್ ಹಾಕ್ತಿರಲ್ವ, ಆ ಥರ ಶೆಲ್ ಹಾಕ್ಕೊಂಡ್ರೆ ಮುಗೀತು. ಬಟ್ ಈಗ ಕೊಡುವಾಗ ಶೆಲ್ಲು ಅವರೇನೇ ಕೊಟ್ಟಿರ್ತಾರೆ. ಶೆಲ್ ಎಲ್ಲ ಖಾಲಿ ಆದಮೇಲೆ ನಾನು ತೊಗೊಂಡು 7-8 ಮಂತ್ ಆಯಿತು, ಇನ್ನೂ ನನ್ನ ವೆಯ್ಟ್ ಲಾಸ್ ಮಿಷಿನಲ್ಲಿ ಶೆಲ್ ಅಂತೂ ಖಾಲಿ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ. ಹಾಗೆಯೇ ಇವತ್ತಿನ ನನ್ನ ವೆಯ್ಟ್ ಬಂದು 59.90 ಇದೆ. 59 kg 900 ಗ್ರಾಮ್ ಇದೆ. ಆಲ್ಮೋಸ್ಟ್ 4-5 ದಿನದಲ್ಲಿ 1.5 kg ಕಮ್ಮಿ ಆಗಿದೆ. ಒಂದು ದಿನದಲ್ಲಿ ಅರ್ಧ kg ಕಮ್ಮಿ ಆಗೋದು ಯಾವುದೇ ರೀತಿ ಸಡನ್ನಾಗಿ ಫಸ್ಟೇನೆ ಅರ್ಧ kg ಕಮ್ಮಿ ಮಾಡೋದು ಯಾವುದೇ ರೀತಿ ಡಿಮೆರಿಟ್ಸ್ ಅಲ್ವೇ ಅಲ್ಲ. ಅದು ಒಳ್ಳೇದೇನೆ. ಯಾಕೆ ಅಂತ ಹೇಳ್ತೀನಿ, ರೀಸನ್ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಡೈಲಿ ನಾವು ಹೊಟ್ಟೆ ತುಂಬ ತಿಂತಾ ಇರ್ತೀವಿ, ಜಂಕ್ ಫುಡ್ ತಿಂತಾ ಇರ್ತೀವಿ, ಟೀ ಕಾಫಿ 3 ಟೈಮ್ಸ್ 2 ಟೈಮ್ಸ್ 4 ಟೈಮ್ಸ್ ತಿಂತಾ ಇರ್ತೀವಿ, ಹೆವಿ ಆಯಿಲ್ ಐಟಮ್ನ ತಿಂತಾ ಇರ್ತೀವಿ, ಹೊರಗಡೆ ಫುಡ್ನ ತಿಂತಾ ಇರ್ತೀವಿ. ಅದನ್ನೆಲ್ಲ 1-2 ದಿನದಲ್ಲಿ ನಿಲ್ಲಿಸಿದಾಗ, ನಾವು ಸ್ಟಾಪ್ ಮಾಡಿದಾಗ ನಮ್ಮ ದೇಹಕ್ಕೆ ಏನು ಅನಿಸುತ್ತೆ, ನಮ್ಮ ಬಾಡಿ ಡೈಲಿ ರೆಗ್ಯುಲರಾಗಿ ಅದನ್ನು ತೊಗೊಂಡು ಅಭ್ಯಾಸ ಆಗಿ ನಮ್ಮ ಬಾಡಿಗೆ ಅದನ್ನೆಲ್ಲ ಸ್ಟಾಪ್ ಮಾಡಿದಾಗ, ಹೆಚ್ಚಾಗಿ ನೀರು ಕುಡ್ಕೊಂಡು ಅದನ್ನೆಲ್ಲ ಸ್ಟಾಪ್ ಮಾಡಿದಾಗ ನಮ್ಮ ಬಾಡಿಗೆ ನನಗೆ ಏನೂ ಸರಿ ಅನ್ನಿಸ್ತಾ ಇಲ್ಲ, ನನ್ನ ಬಾಡಿಗೆ ಸಾಕಾಗೋಷ್ಟು ಊಟ ಕೊಡ್ತಾ ಇಲ್ಲ ಇವರು, ಅದಲ್ಲದೆ ಹೆಲ್ದಿ ಫುಡ್ ಕೊಡ್ತಿದ್ದಾರೆ, ಜಂಕ್ ಫುಡ್ನ ಕೊಡ್ತಾ ಇಲ್ಲ ಇವರು, ಏನೋ ಆಗ್ತಿದೆ ನನ್ನ ಬಾಡಿಗೆ ಅನ್ನೋದು ಬಾಡಿನೇ ಕನ್ಫ್ಯೂಸನ್ ಆಗಿಬಿಡುತ್ತೆ. ಹಾಗಾಗಿ ಅರ್ಧ kg ವೆಯ್ಟ್ ಲಾಸ್ ಆಗೋದು ಅದು ಕಾಮನ್. ಪ್ರತಿಯೊಬ್ಬರಿಗೂ ಫಸ್ಟ್ ದಿನ ನೀವು ವೆಯ್ಟ್ ಲಾಸ್ ಮಾಡಿ ನೋಡಿ, ಯಾವತ್ತೂ ವೆಯ್ಟ್ ಲಾಸ್ ಮಾಡಿಲ್ಲ ಅನ್ನೋರು ಈ ರೀಸನ್ನ ತಿಳ್ಕೊಬಿಡಿ ಆಯಿತಾ. ಕಾಮನ್ ಆಗಿ ಫಸ್ಟ್ ಡೇ 2 ಡೇಸ್ 3 ಡೇಸಲ್ಲಿ ನಿಮ್ಮ ವೆಯ್ಟ್ ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಬಂದ್ಬಿಡುತ್ತೆ. ಅರ್ಧ kg ಕಮ್ಮಿ ಆಗಿಬಿಡುತ್ತೆ, ಅಥವಾ 400 ಗ್ರಾಮ್ 400 ಗ್ರಾಮ್ 300 ಗ್ರಾಮ್ ಈ ರೀತಿ ಎಲ್ಲ ಕಮ್ಮಿ ಆಗುತ್ತೆ. ಬಟ್ 4-5 ಡೇಸ್ ಅಷ್ಟೇ ಅದು ನಿಮ್ಮ ಬಾಡಿ ಆ ಬ್ಯಾಲೆನ್ಸಿಂಗ್ ಬಂದ್ಬಿಡುತ್ತೆ. ಸರಿ, ನನಗೆ ಇಷ್ಟೇ ಫುಡ್ ಕೊಡ್ತಾರೆ ಇವರು, ಇನ್ನು ರೆಗ್ಯುಲರಾಗಿ ನಾನು ನನ್ನ ಬಾಡಿ ಇಷ್ಟೇ ತೊಗೊಳ್ಳೋದು, ನನ್ನ ಬಾಡಿ ಕೊಡ್ತಾ ಇರೋದೇ ಇಷ್ಟು ನನ್ನ ಫುಡ್ನ, ನಾನು ಇನ್ಮೇಲೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ನಮ್ಮ ಬಾಡಿ ಅಲ್ಲಿಗೆ ಸೆಟ್ ಆಗಿಬಿಡುತ್ತೆ. ಓಕೆನಾ. ಫಸ್ಟ್ ನಾವು ಜಂಕ್ ಫುಡ್ ತಿಂತಾ ಇರ್ತೀವಿ, ಏನು ಬೇಕೋ ಅದನ್ನು ಹೊಟ್ಟೆ ಬಿರ್ರಿ ತಿಂತಾ ಇರ್ತೀವಲ್ವ, ನಮ್ಮ ಬಾಡಿ ಆ ಥರ ಸೆಟ್ ಆಗಿದ್ದು ಬಾಡಿ ಸಡನ್ನಾಗಿ ಈ ರೀತಿ ಹೆಲ್ದಿ ಫುಡ್ಗೆ ಬಂದಾಗ ವೆಯ್ಟ್ ಲಾಸ್ ತೋರಿಸೋದು ಕಾಮನ್ನೇ. 4-5 ಡೇಸ್ ತೋರಿಸೋದು, ಜಾಸ್ತಿ ಗ್ರಾಮ್ ವೆಯ್ಟ್ ಕಮ್ಮಿ ಆಗ್ತಿದೆ ಅನ್ನೋದು ತೋರಿಸೋದು ಕಾಮನ್. 3-4 ಡೇಸು ಆಮೇಲೆ ನೋಡಿ 4-5 ಡೇಸ್ ಆದಮೇಲೆ ನಿಮಗೆ 50 ಗ್ರಾಮ್ ಕಮ್ಮಿ ಆಗೋದು ಕಷ್ಟನೇ, 100 ಗ್ರಾಮ್ ಕಮ್ಮಿ ಮಾಡ್ಕೊಳ್ಳೋದು ಕಷ್ಟನೇ. ಇದು ನನ್ನ ಲಾಸ್ಟ್ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ನಿಮಗೆ ತೋರಿಸ್ತಾನೆ ಬಂದಿದ್ದೀನಿ. ಸಡನ್ನಾಗಿ ಯಾವುದು ಕಮ್ಮಿ ಆಗೋಕ್ಕಾಗಲ್ಲ. ಹಾಗೆಯೇ ಈ ರೀತಿ ವೆಯ್ಟ್ ಲಾಸ್ ಮಾಡ್ಕೊಬಂದು 2 ಡೇಸ್ಗೆ 1 kg ಕಮ್ಮಿ ಆಗೋದೆ ಆದರೆ ನಾನು ಯಾಕ್ರಿ ವೆಯ್ಟ್ ಲಾಸ್ ಮಾಡ್ತಿದ್ದೆ ಅಲ್ವಾ. ಒಂದು ವಾರಕ್ಕೆ 6 ದಿನಕ್ಕೆ 3 kg ಲಾಸ್ ಮಾಡ್ಕೋತಿದ್ದೆ. 10 ಡೇಸಲ್ಲಿ 5 kg ಲಾಸ್ ಮಾಡಿಕೊಂಡು ಆರಾಮಾಗಿ ನನ್ನ ಟಾರ್ಗೆಟ್ ಇದ್ದಿದ್ದು 55. ನನ್ನ 55 kg ಕಂಪ್ಲೀಟ್ ಆಗಿದೆ. ನಾನಿನ್ನು ವೆಯ್ಟ್ ಲಾಸ್ ಮಾಡಲ್ಲಪ್ಪ, ಮುಗೀತು ನಂದು ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಯಾಕೆ ಇಷ್ಟು ಪ್ರಯತ್ನ ಪಡ್ತಿದ್ದೆ ಅಲ್ವಾ. ಸುಲಭವಾಗಿ ಆಗೋದಲ್ಲ ವೆಯ್ಟ್ ಲಾಸ್, ಯಾವುದನ್ನು ಸುಲಭವಾಗಿ ಆಗಲ್ಲ. ಹಾಗೆ ಆಗೋದು ಕೂಡ 10 ಡೇಸಲ್ಲಿ 5 kg ಕಮ್ಮಿ
ಕಮ್ಮಿ ಮಾಡ್ಕೊಳ್ಳೋದು ಹೆಲ್ತಿನೂ ಕೂಡ ಅಲ್ಲ. ಅದೊಂದು ರೀಸನ್ ನಿಮಗೆ ಗೊತ್ತಿರಲಿ. ಈ 10 ಡೇಸಲ್ಲಿ 5 kg ಯಾರು ಕಮ್ಮಿನೂ ಕೂಡ ಆಗಲ್ಲ. ಅದು ಕನಸು ಕೂಡ ಕಾಣಬೇಡಿ, ಆ ರೀತಿ ಕಮ್ಮಿ ಯಾರೂ ಆಗಲ್ಲ. ಸಾರಿ, ಯಾಕೆ ಈ ಟಾಪಿಕ್ನ ನಾನು ಹೇಳಿದೆ ಅಂದರೆ ನನಗೊಂದು ಕಮೆಂಟ್ ಕೂಡ ಬಂದಿತ್ತು, 3 ಡೇಸಲ್ಲಿ 1 kg ಕಮ್ಮಿ ಆಗೋದು ಹೆಲ್ತಿ ಅಲ್ಲ ಅಂತ ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅವರಿಗೆ ಅದು ಕ್ಲಿಯರಾಗಿ ಗೊತ್ತಾದರೆ ಸಾಕು. 6 ಡೇಸಲ್ಲೇ 3 kg ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ. ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀಸನ್ ಕೂಡ ಇಲ್ಲ. ಅದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 3 ದಿನದಲ್ಲಿ ಬರುವಂಥ ರಿಸಲ್ಟು ಈ ರೀತಿ ತೋರಿಸುತ್ತೆ ಅಷ್ಟೇ. ವೆಯ್ಟ್ ಲಾಸ್ ಜಾಸ್ತಿ ತೋರಿಸುತ್ತೆ, ಆಗ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಬಟ್ 4ನೇ ದಿನ 5ನೇ ದಿನಕ್ಕೆ ಹೋದಾಗಲೇ ಗೊತ್ತಾಗೋದು 10 ಗ್ರಾಮ್, 5 ಗ್ರಾಮ್, 15 ಗ್ರಾಮ್, 20 ಗ್ರಾಮ್ ಕಮ್ಮಿ ಆಗೋದು ಕಷ್ಟ ಅಂತ ಅನಿಸುತ್ತೆ. ಅದು ಎಲ್ಲ ರೀತಿ ಡಯಟ್ ಮಾಡಿ, ವಾಕ್ ಮಾಡಿ, ಎಕ್ಸಸೈಸ್ ಮಾಡಿನೂ ಕೂಡ 20 ಗ್ರಾಮ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾವು ಕಮ್ಮಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇನ್ನು ಮುಂದೆ ನೀವು ವೆಯ್ಟ್ ಲಾಸ್ ಮಾಡ್ತಿರಲ್ವಾ, ನಿಮಗೆ ಗೊತ್ತಾಗುತ್ತೆ. ನೀವು ನೋಡ್ತಾ ಬನ್ನಿ, ನನಗೂ ಕಮೆಂಟ್ ಆಗ್ತಿರಲ್ವಾ, ಅದು ನೀವು ಹೇಳಿದ ನಿಜ ಸಿಸ್ಟರ್ ಅಂತ ನೀವೇ ಕಮೆಂಟ್ ಆಗ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಪ್ರೋಟೀನ್ ಪೌಡರ್ ಬಗ್ಗೆ ಹೇಳ್ತೀನಿ. ಇದನ್ನು ಮಿಸ್ ಮಾಡದೆ ನೋಡಿ ಆಯಿತಾ, ಸ್ಕಿಪ್ ಮಾಡಬೇಡಿ. ನಿಮಗೆ ಯಾವ ರೀತಿ ಹದವಾಗಿ ಹುರ್ಕೋಬೇಕು ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರೋಟೀನ್ ಪೌಡರ್ನ ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಹದವಾಗಿ ಹುರ್ಕೋಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ನಾನು ಹೇಳೋ ಮೊದಲನೇ ಇಂಗ್ರೀಡಿಯೆಂಟ್ಸ್ ಅಂದರೆ ರಾಗಿ. ಓಕೆನಾ, ರಾಗಿನ ನೀವು ತೊಗೊಳ್ಳೇಬೇಕಾಗುತ್ತೆ. ರಾಗಿನ ತೊಗೊಂಡು ತೊಳೆದುಬಿಟ್ಟು ಒಣಗಿಸಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಮನೆಯಲ್ಲೇ ರಾಗಿ ಹಿಟ್ಟನ್ನ ಮಾಡಿಸಿರ್ತೀರಲ್ವಾ, ರಾಗಿನೇ ಬೇಕು ಅಂತ ಏನಿಲ್ಲ. ರಾಗಿ ಇಲ್ಲ ಅಂದರೆ, ಅಕಸ್ಮಾತ್ ಮನೇಲಿ ರಾಗಿ ಇಲ್ಲ ಅಂದರೆ, ರಾಗಿ ಹಿಟ್ಟಿರುತ್ತಲ್ವ, ರಾಗಿ ಹಿಟ್ಟನ್ನ 1 ಬೌಲ್ ಅಥವಾ 1.5 ಬೌಲ್ನ ನೀವು ಎಷ್ಟು ಪ್ರೋಟೀನ್ ಪೌಡರ್ನ ಎಷ್ಟು ದಿನಕ್ಕೆ ಮಾಡ್ಕೋತಿದ್ದೀರಾ ಆ ಅದಕ್ಕೆ ರಾಗಿ ಹಿಟ್ಟನ್ನು ಕೂಡ ತೊಗೊಳ್ಳಿ. ಓಕೆನಾ, ಮೊದಲನೇದಾಗಿ ರಾಗಿ ಹೇಳ್ಬಿಡ್ತೀನಿ. ನೆಕ್ಸ್ಟು ಕಡಲೆಬೀಜ ತೊಗೋತಿದ್ದೀನಿ. ಕಡಲೆಬೀಜ ಸ್ವಲ್ಪ ತೊಗೋಬೇಕು, ಹೆಸರು ಕಾಳು, ಸ್ವಲ್ಪ ಜೀರಿಗೆ, ಬಾದಾಮಿ ಸ್ವಲ್ಪ, ಗೋಡಂಬಿ, ವಾಲ್ನಟ್ ಇದ್ದರೆ ವಾಲ್ನಟ್ ಹಾಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇನ್ನು ಸನ್ಫ್ಲವರ್ ಸೀಡ್, ಸೂರ್ಯಕಾಂತಿ ಬೀಜ ಅಂತ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಕುಂಬಳಕಾಯಿ ಬೀಜ ಸಿಗುತ್ತೆ, ಪಂಪ್ಕಿನ್ ಸೀಡ್ ಅಂತ, ಅದನ್ನು ತೊಗೊಳ್ಳಿ. ಫ್ಲಾಕ್ಸ್ ಸೀಡ್ ಯೂಸ್ ಮಾಡಿ, ತುಂಬಾ ಒಳ್ಳೆಯದು ಫ್ಲಾಕ್ಸ್ ಸೀಡ್ ನಿಮಗೆ. ಓಟ್ಸ್ನ ಯೂಸ್ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಕಾಳನ್ನ ಯೂಸ್ ಮಾಡ್ತಿದ್ದೀನಿ. ಇನ್ನು ತೊಗರಿಬೇಳೆ ಯೂಸ್ ಮಾಡ್ತಿದ್ದೀನಿ, ಹಾಗೆಯೇ ಕಡಲೆಕಾಳು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಟೇಸ್ಟ್ಗೆ ಅಂತ, ಫ್ಲೇವರ್ ಚೆನ್ನಾಗಿರಲಿ ಅಂತ 2 ರಿಂದ 3 ಏಲಕ್ಕಿನ ಯೂಸ್ ಮಾಡಿದ್ದೀನಿ ನಾನು. ಇದಿಷ್ಟೇ ನನ್ನ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಹಾಗೆಯೇ ಈ ಪೌಡರ್ ಎಲ್ಲ ಆದಮೇಲೆ ಅದು ಕೆಡಬಾರ್ದು, ಒಂದು 15 ಡೇಸ್ 10 to 15 ಡೇಸ್ವರೆಗೆ ನಾನು ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಪುಡಿ ಉಪ್ಪನ್ನ ಬೆರೆಸಿಟ್ಕೋತೀನಿ ಅಷ್ಟೇ. ಹರಳುಪ್ಪಾದರೂ ನೀವು ಸ್ವಲ್ಪ ಹಾಕೋಬೋದು, ಅಥವಾ ಪುಡಿ ಉಪ್ಪನಾರ ಹಾಕೋಬೋದು, ತುಂಬ ದಿನ ಇಡ್ಬೋದು ಅಂತ ಅಷ್ಟೇ. ಇಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲನೂ ಎಷ್ಟು ಹದವಾಗಿ ಹುರ್ಕೊಂಡಿದ್ದೀನಿ ಅಂತ. ತುಂಬ ಡೀಪಾಗಿ ರೋಸ್ಟ್ನು ಮಾಡೋಕ್ಕೆ ಹೋಗ್ಬೇಡಿ, ಹಾಗೆಯೇ ತುಂಬ ಲೈಟಾಗಿ ಕೂಡ ಬರೀ ಬೆಚ್ಚಗೆ ಮಾಡಿ ಇಡೋಕ್ಕೂ ಹೋಗ್ಬೇಡಿ, ಬೇಗ ಕೆಟ್ಟೋಗುತ್ತೆ ಅಷ್ಟೇ. ಸ್ವಲ್ಪ ಹದವಾಗಿ ನಿಮಗೆ ಗೊತ್ತಾಗುತ್ತೆ, ಅದ್ರ ಕಾಳು ಹುರಿವಾಗ ಅದರ ಸ್ಮೆಲ್ಲೇ ಚೇಂಜ್ ಆಗುತ್ತಲ್ವ, ಆ ಫ್ಲೇವರ್ ಬಂದಾಗ ನೀವು ಸರಿ ಇದು ಹದವಾಗಿ ಹುರಿದಿದ್ದೀನಿ ಅಂತ ತೆಗೆದಿಟ್ಕೊಳ್ಳಿ ಅಷ್ಟೇ. ಫ್ಲಾಕ್ಸ್ ಸೀಡ್ ಹುರಿಯುವಾಗ ಸ್ವಲ್ಪ ಹುಷಾರು, ಏಕೆಂದರೆ ಅದು ಸಿಡಿಯುತ್ತಲ್ವ, ಈ ಸಾಸಿವೆ ಸಿಡಿಯುತ್ತಲ್ವ, ಆ ರೀತಿ ಫ್ಲಾಕ್ಸ್ ಸೀಡ್ ಕೂಡ ಸಿಡಿಯೋದ್ರಿಂದ ಸ್ವಲ್ಪ ಕೈ ಮೇಲೆಲ್ಲ ಹಾರುತ್ತೆ. ಸ್ವಲ್ಪ ಹುಷಾರಾಗಿರಿ. ಇದನ್ನೇ ಹಾಕಬೇಕಾ ಸಿಸ್ಟರ್, ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾ ಅನ್ನೋದಾದರೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇನ್ನೂ ಆ್ಯಡ್ ಮಾಡ್ಕೋತೀನಿ ಅನ್ನೋದಾದರೆ ಆ್ಯಡ್ ಮಾಡ್ಕೋಬೋದು. ಗೋಧಿ ಆ್ಯಡ್ ಮಾಡ್ಕೋಬೋದು, ಯಾವ ಕಾಳುಗಳು ನಿಮಗೆ ಯಾವ ಕಾಳು ಇಷ್ಟ ಆ ಕಾಳನ್ನ ಆ್ಯಡ್ ಮಾಡ್ಕೋಬೋದು, ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇಲ್ಲ ಸಿಸ್ಟರ್, ನಮಗೆ ಡ್ರೈ ಫ್ರೂಟ್ಸು ಹಾಗೆಯೇ ಈ ಸೀಡ್ಸ್ ಎಲ್ಲ ಯೂಸ್ ಮಾಡೋದು ಕಷ್ಟ ಅನ್ನೋದಾದರೆ ಪ್ಲೀಸ್ ಆದಷ್ಟು ಈ ಕುಂಬಳಕಾಯಿ ಬೀಜ ಅಂತೂ ಊರಲ್ಲಿ ಹಳ್ಳಿ ಕಡೆ ಕುಂಬಳಕಾಯಿ ಸಿಕ್ಕಿರುತ್ತೆ, ಆ ಬೀಜನ ಎತ್ತಿಟ್ಕೊಳ್ಳಿ, ಅದೇ ಆಗುತ್ತೆ ಕುಂಬಳಕಾಯಿ ಬೀಜ. ಓಕೆನಾ, ಸನ್ಫ್ಲವರ್ ಸೀಡ್ ಅಂತ ಹೇಳ್ತೀನಲ್ವ, ಅದು ತುಂಬಾ ಒಳ್ಳೆಯದು, ನಿಮ್ಮ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬ ಒಳ್ಳೆಯದು. ಫ್ಲಾಕ್ಸ್ ಸೀಡ್ ಅಂತೂ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಓಟ್ಸು ನಿಮ್ಮ ಆಪ್ಷನ್, ಓಟ್ಸ್ ಯೂಸೇ ಮಾಡಬೇಕಾ, ಇಲ್ಲ ಆ ಥರ ಏನಿಲ್ಲ. ಓಟ್ಸ್ ಯೂಸ್ ಮಾಡ್ತೀನಿ ಬಿಡ್ತೀನಿ ಅನ್ನೋದು ನಿಮ್ಮ ಇಷ್ಟ, ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ನಾನು ಟೇಸ್ಟಿಗೆ ಸ್ವಲ್ಪ ಇರಲಿ ಅನ್ನೋದಕ್ಕೋಸ್ಕರ ಓಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ, ನಿಮಗೆ ಯಾವ ಕಾಳು ಇಷ್ಟ ಆಗುತ್ತೆ ಆ ಕಾಳನ್ನ ಆ್ಯಡ್ ಮಾಡಿಕೊಂಡು, ಮನೇಲಿ ಯಾವ ಕಾಳಿದೆ ಕಾಳಲ್ಲೆಲ್ಲ ಪ್ರೋಟೀನ್ ಇರೋದ್ರಿಂದ ಹುರುಳಿ ಕಾಳು ಬೇಕಾ ಹುರುಳಿ ಕಾಳನ್ನು ಹಾಕೊಳ್ಳಿ, ಸ್ವಲ್ಪ ಬೇಳೆಕಾಳು, ಕಡಲೆಬೇಳೆ, ಆಮೇಲೆ ಹುರ್ಗಡ್ಲೆ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ ಕಾಳು ಬೇಕೋ ಅದನ್ನು ಹಾಕೊಳ್ಳಿ. ಬಟ್ ಕ್ವಾಂಟಿಟಿ ಸ್ವಲ್ಪನೇ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿನ ಮಾಡಿಕೊಂಡು ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಹದವಾಗಿ ಹುರಿದು ಆದಮೇಲೆ ಸ್ವಲ್ಪ ಅದನ್ನು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್, ಮನೆಯಲ್ಲೇ ಮಿಕ್ಸಿ ಇರುತ್ತೆ, ಮಿಕ್ಸಿ ಜಾರ್, ಪುಡಿ ಮಾಡೋ ಜಾರು, ಸಣ್ಣ ಜಾರ್ ಎಲ್ಲರ ಮನೇಲೂ ಇರುತ್ತೆ, ಆ ಸಣ್ಣ ಜಾರ್ಗೆ ಸ್ವಲ್ಪ ಕಾಳೆಲ್ಲನೂ ಹಾಕ್ಕೊಂಡು ಹುರಿದಿಟ್ಟಿರೋಂತಹ ಕಾಳನ್ನ ತಣ್ಣಗಾದಮೇಲೆ, ಓಕೆನಾ, ತಣ್ಣಗಾದಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳಿ. ಇದರಲ್ಲಿ ಏನು ಗೊತ್ತಾ, ನೀವು ಪುಡಿ ಮಾಡ್ಕೊಂಡಿದ್ದು ಸ್ವಲ್ಪ ಗಟ್ಟಿ ಆಯಿತು, ಇಲ್ಲ ನನಗೆ ರಾಗಿ ಅಂಬ್ಲಿ ಮಾಡ್ಕೊತೀವಲ್ಲ ಅಷ್ಟು ತೆಳುವಾಗಿ ಬರಬೇಕು ಅಂದರೆ ಜರಡಿ ಇಟ್ಕೊಡಿ, ಅದು ಸಾಫ್ಟಾಗಿ ಬರುತ್ತೆ. ನಾನು ಮಿಕ್ಸಿಲೇ ಇದನ್ನು ಪುಡಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ತರಿ ಸ್ವಲ್ಪ ಲೈಟಾಗಿ ತರ್ತರಿ ಇದೆ. ಬಟ್ ನನಗೆ ಆ ಥರನೇ ಇರಬೇಕು, ಯಾಕೆಂದರೆ ನಾನು ಅದು ಗಂಜಿನ ಮಾಡ್ಕೊಂಡು ನೀರಿಗೆ ಮಾಡ್ಕೊಂಡು ಕುಡಿಯುವಾಗ ಸ್ವಲ್ಪ ನನಗೆ ಆ ಬಾದಾಮಿ, ಡ್ರೈ ಫ್ರೂಟ್ಸು, ಆ ಕಾಳುಗಳು ಸ್ವಲ್ಪ ಬಾಯಿಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಮಾಮೂಲಿ ಅಂತ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಜರಡಿ ಇಟ್ಕೋತಾ ಇಲ್ಲ. ಅದಲ್ಲದೆ ಎಲ್ಲ ಪುಡಿ ಹೊಡೆದಾದ್ಮೇಲೆ ರಾಗಿನ ನಾನು ಇಲ್ಲಿ ತೋರಿಸಿಲ್ಲ ಅಲ್ವಾ, ಮನೆಯಲ್ಲೇ ರಾಗಿ ಇಟ್ಟಿರೋದ್ರಿಂದ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಷ್ಟು ಒಂದು ಬೌಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ಒಂದು ಬೌಲ್ನ ಆ್ಯಡ್ ಮಾಡ್ಕೋಬೋದು.
ಸಾಕು ಅಂತ ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಿಷ್ಟು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದೆ. ಮುಂಚೆನೇ ನಾನು ಮಾಡಿಟ್ಕೊಂಡಿದ್ದೆ, ಬಟ್ ಇದು ನಿಮಗೆ ಗೊತ್ತಾಗಲಿ, ಕೇಳ್ಕೊಂಡ್ರಲ್ಲ ಅಷ್ಟು ಎಲ್ಲ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೊರಗಡೆ ಸಿಗೋಂತಹ ಕೆಮಿಕಲ್ ಹಾಕಿರೋಂಥದ್ದು ಪ್ರಿಸರ್ವೇಟಿವ್ ಪ್ರೋಟೀನ್ ಪೌಡರ್ನ ನೀವು ಕುಡಿಯೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ. ಏನು ಐಟಮ್ ಇದೆ, ಕಾಳು ಏನಿದೆ ಅದನ್ನೇ ಹುರ್ಕೊಂಡು ಆರಾಮ ಮಾಡ್ಕೊಳ್ಳಿ. ರಿಚ್ ಪ್ರೋಟೀನ್ ಸಿಗುತ್ತೆ ನಿಮಗೆ. ಈ ರೀತಿ ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ 15 ದಿನ ಅಂತೂ ಇಡ್ಬೋದು. ವರ್ಷಾನ್ಗಟ್ಲೆ 2 ವರ್ಷ ಎಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ. ಪ್ರೋಟೀನ್ ಪೌಡರು ಪ್ರಿಸರ್ವೇಟಿವ್ ಪೌಡರ್ನ ಮಾಡಿರ್ತಾರೆ. ಯಾಕೆ ಅದೆಲ್ಲ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ, ಶುಗರ್ ಕಂಟೆಂಟ್ ಆ್ಯಡ್ ಮಾಡಿರ್ತಾರೆ. ಅದನ್ನೆಲ್ಲ ಬಿಟ್ಟು ಮನೆಯಲ್ಲೇ ಆರಾಮಾಗಿ ಈ ರೀತಿ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅರ್ಧ ಗಂಟೆ 15 ದಿನಕ್ಕೊಂದ್ಸಲ ಅರ್ಧ ಗಂಟೆ ಟೈಮ್ ಕೊಟ್ಟು ನೀವು ಈ ಪ್ರೋಟೀನ್ ಪೌಡರ್ನ ಮಾಡ್ಕೋಬೋದಲ್ವಾ. ಆರಾಮಾಗಿ ಮಾಡ್ಕೋಬೋದು. 15 ದಿನಕ್ಕೊಂದ್ಸಲ ಈ ರೀತಿ ಐಟಮ್ಸ್ನ ತರಿಸ್ಕೊಂಡು ಮಾಡಿಕೊಂಡ್ರೆ ನಿಮ್ಮ ಹೆಲ್ತ್ಗೂ ಒಳ್ಳೆಯದು, ಮಕ್ಕಳು ಕುಡಿತಾರೆ, ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕ್ಷಮಿಸಿ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿಬಿಟ್ಟಿದೆ. ಯಾವುದು ಅಂದರೆ ಸಿರಿಧಾನ್ಯಗಳಲ್ಲಿ ಆರ್ಕ ಇತ್ತು, ಅದನ್ನು ಹಾಕಿದ್ದೀನಿ. ಆರ್ಕನ ಅದು ಮಿಸ್ ಆಗಿದೆ ಅಷ್ಟೇ. ಅದನ್ನು ಆ್ಯಡ್ ಮಾಡಿಕೊಡಿ. ಸಿರಿಧಾನ್ಯನ ನೀವು ಯಾವ್ದು ಹಾಕ್ತೀರಾ ಅದನ್ನು, ಬಾರ್ಲಿ, ಆರ್ಕ, ನವಣೆ ಇವೆಲ್ಲ ಇದೆ ಸಿರಿಧಾನ್ಯಗಳಲ್ಲಿ, ಯಾವುದಾದ್ರೂ ತೊಗೊಂಡು ಆ್ಯಡ್ ಮಾಡಿಕೊಡಿ. ತುಂಬಾ ಒಳ್ಳೆಯದು ಸಿರಿಧಾನ್ಯಗಳು. ಫುಡ್ ಬ್ಯಾಲೆನ್ಸ್ ಮಾಡುತ್ತೆ, ಹಸುನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಪೌಡರ್ನ 15 ಡೇಸ್ ಸ್ಟೋರ್ ಮಾಡಿ ಇಡ್ಬೋದು. ಹಾಗೆಯೇ ಟೇಸ್ಟ್ ಕೂಡ ನಿಜವಾಗ್ಲೂ ರಾಗಿ ಗಂಜಿ ಮಾಡ್ತಿರಲ್ಲ ಅದಕ್ಕಿಂತನೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಆ ಗಂಜಿನ. ಮನೇಲಿ ಎಲ್ಲರೂ ಕೂಡ ಕುಡಿತೀರಿ, ಒಬ್ಬರಿಗೆ ಅಂತ ಮಾಡಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ಸ್ವಲ್ಪನೇ ಮಾಡಿ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕಲ್ವಾ. ಪಾಪ ನಿಮಗೂ ಆ ಪೌಡರ್ ಗಂಜಿ ಹೇಗಾಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ಈ ಗಂಜಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಬ್ಳಿಗೆ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಮಾಡ್ಕೋತಾ ಇದ್ದೀನಿ, ಒಂದು ಬೌಲ್ ಅಷ್ಟೇ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು. 1 ಲೋಟ ನೀರನ್ನ ತೊಗೊಂಡಿದ್ದೀನಿ. ಆ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ, ಬಿಸಿ ಆಗೋಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದು ಆ ಪೌಡರ್ದು 1 ಸ್ಪೂನು ಅಥವಾ ಒಂಚೂರು ಜಾಸ್ತಿ ಹಾಕೊಳ್ಳೋದಾದ್ರೆ ಜಾಸ್ತಿ ಹಾಕೊಳ್ಳಿ. ಬಟ್ ಗಟ್ಟಿ ಆಗುತ್ತಲ್ವ, ಅದಕ್ಕೋಸ್ಕರ 1 ಸ್ಪೂನ್ ಸಾಕು. ಒಬ್ಬರಿಗೆ 1 ಸ್ಪೂನ್ ಅಂತ ಸಾಕು. 1 ಸ್ಪೂನ್ನ ತಣ್ಣೀರಲ್ಲಿ ಸ್ವಲ್ಪ ಕದ್ರಿಟ್ಕೋಬೇಕು, ಓಕೆನಾ. ಯಾಕೆಂದರೆ ಈ ಬಿಸಿ ನೀರಿಗೆ ಆ ಪೌಡರ್ನ ಹಾಕಿದಾಗ ಗಂಟಾಗೋ ಚಾನ್ಸಸ್ ಇರುತ್ತೆ. ನೀವು ರಾಗಿ ಗಂಜಿ ಹೇಗೆ ಮಾಡ್ತೀರಾ ಹಾಗೆಯೇ. ಅದಾದಮೇಲೆ ಅದಕ್ಕೆ 1 ಸ್ಪೂನ್ ಪೌಡರ್ನ ತೊಗೊಂಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಿಸಿನೀರೊಳಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದಿಷ್ಟೇ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಪ್ರೋಟೀನ್ ಪೌಡರ್ ಗಂಜಿ ರೆಡಿ ಆಗುತ್ತೆ. ತುಂಬಾ ಒಳ್ಳೆಯದು. ಇದನ್ನ ನಿಮಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬೇಕು ಅನ್ನೋದಾದರೆ ಹಾಲಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಬೇಡ, ನಾವು ವೆಯ್ಟ್ ಲಾಸ್ನ ಮಾಡ್ತಾ ಇರೋದ್ರಿಂದ ಹಾಲಿಗೆ ಹಾಕ್ಕೊಂಡು ಕುಡಿಯೋದು ಬೇಡ. ನೀರಲ್ಲೇ ಹಾಕ್ಕೊಂಡು ಕುದಿಸಿ ಕುಡೀರಿ, ಓಕೆನಾ. ಮಕ್ಕಳಿಗೆ ಬೇಕಾದರೆ ಹಾಲಲ್ಲಿ ಹಾಕ್ಕೊಡಿ, ನಿಮಗೆ ನೀರಲ್ಲಿ ಮಾಡ್ಕೊಡಿ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆಗ ನನಗೂ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಪ್ರೋಟೀನ್ ಪೌಡರು ಹಾಗೆಯೇ ಪ್ರೋಟೀನ್ ಪೌಡರ್ ಗಂಜಿನ ಮಾಡೋ ಉದ್ದೇಶದಿಂದ ಇವತ್ತಿನ ಡಯಟ್ ಪ್ಲಾನಲ್ಲಿ ನಾನು ಏನು ತಿಂದೆ, ಹೇಗೆಲ್ಲ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಮಾಡ್ಕೊಂಡಿದ್ದೆ, ಮಧ್ಯಾಹ್ನದ ಊಟ ಏನು, ರಾತ್ರಿ ಊಟ ಏನು ಅನ್ನೋದು ಮಿಸ್ ಆಯಿತು. ಯಾಕೆ ಅಂದರೆ ಬೆಳಗ್ಗೆಯಿಂದ ನಾನು ಇದನ್ನು ಹದವಾಗಿ ಹುರ್ಕೊಂಡು ವಿಡಿಯೋ ಮಾಡಿಕೊಂಡು ನನ್ನ ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ನಾನು ಗಂಜಿನೇ ಕುಟ್ಕೊಂಡಿದ್ದೀನಿ. ಗಂಜಿ ಹೇಗಿದ್ರು ಮಾಡಿದ್ನಲ್ವ, ವೇಸ್ಟ್ ಆಗುತ್ತೆ ಅಂತ ಮಧ್ಯಾಹ್ನಕ್ಕೆ ಗಂಜಿನೇ ಆಯಿತು. ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪುಳಿಯೋಗರೆ, ಸೈಡಿ ಡ್ರೈ ಫ್ರೂಟ್ಸ್ ಇದೆ, ಹಾಗೆಯೇ ಸಲಾಡ್ಸ್ ಇದೆ. ಇನ್ನು ಮಧ್ಯಾಹ್ನದ ಊಟ ಸ್ಕಿಪ್ ಆಗಿದೆ, ಯಾಕೆಂದರೆ ಇದನ್ನು ಮಾಡಿಕೊಂಡೇ ಟೈಮ್ ಆಗೋಯ್ತು ನನಗೆ. ಹಾಗಾಗಿ ಈ ಪ್ರೋಟೀನ್ ಪೌಡರ್ ಗಂಜಿನ ಮಾಡ್ಕೊಂಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಮಾಮೂಲಿ ಲೈಟಾಗಿ ಸಂಜೆ ಊಟದ ಫುಡ್ ಇದ್ದೇ ಇರುತ್ತೆ. ಲೈಟಾಗಿ ಊಟ ಏನೋ ಮಾಡ್ಕೋತೀನಿ. ಅದಿಷ್ಟು ಇವತ್ತಿನ ನನ್ನ ಡೈಲಿ ವ್ಲಾಗ್ ಆಗಿದೆ. ವೆಯ್ಟ್ ಲಾಸ್ ರೆಸಿಪಿ ಆಗಿದೆ, ವೆಯ್ಟ್ ಲಾಸ್ ಪ್ರೋಟೀನ್ ಪೌಡರ್ ಕೂಡ ಮಾಡಿದ್ದೀನಿ. ಆ ವ್ಲಾಗ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.